ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ವಿಡಿಯೋ ಮಾಡ್ತಿರೋ ಕಾರಣ ನಾನು ಇವತ್ತಿಂದ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ಅದರಲ್ಲೂ ನಾನು ಎಲ್ಲ ಥರ ವೀಡಿಯೋಸ್ ಅಂದರೆ ಕಾಮಿಡಿ ವೀಡಿಯೋಸ್, ಕುಕ್ಕಿಂಗ್ ವೀಡಿಯೋಸ್, ಪ್ರತಿಯೊಂದು ನಂಗೆ ಏನೇನು ಕಂಟೆಂಟ್ ಸಿಗುತ್ತೆ ಎಲ್ಲ ಥರ ಟ್ರೈ ಮಾಡಿ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ತುಂಬ ದಿನದಿಂದ ಯೋಚನೆ ಮಾಡಿಕೊಂಡು ನಾನು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅಂದಾಗ ಯಾರಪ್ಪ ಇವಳು ಸುಮ್ಮನೆ ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ, ಇವಳು ಯಾರು ಏನೂ ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ. ನನ್ನ ಪರಿಚಯ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮಾನಸ. ನಾನು ಮ್ಯಾರಿಡ್. ನನಗೆ ಮದುವೆಯಾಗಿ 3 years ಆಯಿತು. ನನ್ನ ಹಸ್ಬೆಂಡ್ ಅಭಿಷೇಕ್. ನನಗೆ ಒಂದು ಪುಟಾಣಿ ಪಾಪು ಇದೆ 1 yearದು. ಅದೇ ನಾನು ತುಂಬ ದಿನದಿಂದ ಮಾಡಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ. ಆದರೆ ಇವಳನ್ನ ಬೆಳಗ್ಗೆ ರಾತ್ರಿ ಎಲ್ಲ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾಯಿತ್ತು. ದಿನವೂ ಹೋಗ್ತಾಯಿತ್ತು. ನನಗೆ ಟೈಮೇ ಸಿಗ್ತಾ ಇರ್ತಿಲ್ಲ. ಅದಕ್ಕೆ ಇವಾಗ ನಾನು ಫುಲ್ ಡಿಸಿಷನ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾನು ಏನಾದರೂ ಮಾಡಬೇಕು ಯೂಟ್ಯೂಬಿಂದ ಅಂತ. ಅಂದರೆ ನಾನು ಫಸ್ಟು ವರ್ಕ್ ಮಾಡ್ತಾಯಿದ್ದೆ, ಅದನ್ನು ನಾನು ಪಾಪು ಆದಮೇಲೆ ಬಿಟ್ಬಿಟ್ಟೆ. ನಾನು ಆವಾಗಿಂದ ನನಗೆ ಏನು ಸುಮ್ಮನೆ ಮನೇಲೇ ಇರೋದಕ್ಕೆ ನನಗೂ ತುಂಬ ಕಷ್ಟ ಆಗ್ತಿತ್ತು. ಪಾಪು ನೋಡ್ಕೊಳ್ಳೋದ್ರಿಂದ ಏನು ಅಷ್ಟು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಸುಮ್ಮನೆ ಇರಬೇಕು ಅಂತ ಅವ್ನು ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ, ದೊಡ್ಡ ಟಾಸ್ಕ್ ಅದು. ಅದಕ್ಕೆ ನಾನು ಯೂಟ್ಯೂಬಿನಲ್ಲಿ ಏನಾದರೂ ವೀಡಿಯೋಸ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ವೀಡಿಯೋಸ್ ಮಾಡ್ತೀನಿ ಅಂದರೆ ಇವಾಗ ನಾನು ಸದ್ಯಕ್ಕೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಿ. ನೋಡೋಣ, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಮನೆಯವ್ರ ಜೊತೆ ಎಲ್ಲ ಸೇರಿಕೊಂಡು ಏನೇನಾದರೂ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಪ್ಲೋಡ್ ಮಾಡ್ತೀನಿ ಒಂದೊಂದು ವೀಡಿಯೋನ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ನನಗೆ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನನಗೆ ಮಾಡ್ತೀನಿ, ಒಂದು 3-4 ವೀಡಿಯೋ ಹಾಕ್ತೀನಿ, ನನಗೆ ವ್ಯೂಸ್ ಆಗ್ತಾಯಿಲ್ಲ, ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತ ಬೇಜಾರಾಗುತ್ತೆ. ಸುಮ್ಮನೆ ಬಿಟ್ಬಿಡ್ತೀನಿ. ಇದು ನಾನು ಸೆಕೆಂಡ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋದು. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆಲ್ಲ. ಆಮೇಲೆ ಇಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಪ್ಲೀಸ್ ಎಲ್ಲರೂ ಎಂಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಿ. ಅವಾಗ ನನಗೆ ಏನಾದರೂ ಚೆನ್ನಾಗಿ ಇನ್ನೂ ಬೇರೆ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂತ ನನಗೂ ಅನಿಸುತ್ತೆ. ಅದಕ್ಕೆ ಇವಾಗ ಸದ್ಯ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀನಿ. ಏನಂದರೆ ಫಿಶ್ ಕಬಾಬ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವೆಲ್ಲ ಮನೇಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂದಿತ್ತು ರೆಸಿಪಿ ಅಂತ. ಓಕೆನಾ? ಇವಾಗ ನಾನು ಹೆಂಗೆ ಮಾಡಿದೆ, ನಮ್ಮಮ್ಮ ಮಾಡ್ತಾರೆ, ಇವಾಗ ನೋಡ್ಕೊಂಡು ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೊಂದು, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಮತ್ತು ಏನು ಕುಕ್ ಮಾಡಲಿ ತೋರಿಸ್ಲಿ ನಿಮಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನೂ ಮಾಡಿ ಟ್ರೈ ಮಾಡ್ತೀನಿ ಎಲ್ಲ ಮಾಡೋದಕ್ಕೆ. ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನಾವು 1 kg ಫಿಶ್ ತೊಗೊಂಡಿದ್ದೀವಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಫಸ್ಟು ಒಂದು ಪಾತ್ರೆ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಕೊಳ್ಳಿ. 1 kgಗೆ 1 ಸ್ಪೂನ್ ಸಾಕು. ಆಮೇಲೆ 1 kg ಫಿಶ್ ಅಲ್ವಾ, ಅದಕ್ಕೆ 1 ಮೊಟ್ಟೆ ಒಡೆದು ಹಾಕ್ಕೋಬೇಕು. ಫಸ್ಟ್ ಫಿಶ್ ಹಾಕೋಬಿಡ್ಬೇಡಿ, ಆವಾಗ ಕಲ್ಸೋಕ್ಕಾಗಲ್ಲ. ಫಸ್ಟ್ ಈ ಥರ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಆಮೇಲೆ 1 ಮೊಟ್ಟೆ, ಆಮೇಲೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಪುಡಿ ಹಾಕೋಬೇಕು. ನಮ್ಮಮ್ಮ ಫಸ್ಟ್ ಇಲ್ಲಿ ಕಬಾಬ್ ಪೌಡರ್ ಹಾಕಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಕಬಾಬ್ ಪೌಡರ್ ಅದೇ ಹಾಕ್ಕೊಳ್ಳಿ. ಫಿಶ್ ಕಬಾಬ್ ಅಂತಲೇ ಸಿಗುತ್ತೆ, ಅದನ್ನೇ ಹಾಕ್ಕೊಳ್ಳಿ. ಇದು ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಈ ಕಬಾಬ್ ಪೌಡರ್ ನಾವು ಮನೇಲೇ ಮಾಡಿರೋದು. ಇದು ನಾವಿದೇ ಯೂಸ್ ಮಾಡೋದು. ಚಿಕನ್ ಕಬಾಬ್ಗೂ ಅಷ್ಟೇ, ಫಿಶ್ ಕಬಾಬ್ಗೂ ಅಷ್ಟೇ ನಾವು ಇದೇ ಕಬಾಬ್ ಪೌಡರ್ ಯೂಸ್ ಮಾಡೋದು. ಮತ್ತು ನಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇದು ಕಬಾಬ್ ಪೌಡರ್ ಎಷ್ಟು ಹಾಕ್ಕೊಳ್ಳಿ ಅಂದರೆ 1 ಪ್ಯಾಕೆಟ್ ಹಾಕ್ಕೊಳ್ಳಿ, 1 kgಗೆ ಸಾಕು. ಆಮೇಲೆ ಸಾಲ್ಟು ನೋಡ್ಕೊಂಡು ಹಾಕೋಬೇಕು ನೀವು, ಎಷ್ಟು ಬೇಕಷ್ಟು ಅಷ್ಟು. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಟರ್ ನೀವು ಕೈಯಲ್ಲಿ ಮಿಕ್ಸ್ ಮಾಡೋದೇ ಒಳ್ಳೆಯದು. ಸ್ಪೂನಲ್ಲೆಲ್ಲ
ಚೆನ್ನಾಗಿ ಅನಿಸಲ್ಲ. ನಮ್ಮಮ್ಮ ಕೈಯಲ್ಲೇ ಮಿಕ್ಸ್ ಮಾಡಿಬಿಡ್ತಾರೆ. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೊಂದೇ ಪೀಸು ಫಿಶ್ ಹಾಕ್ಕೋಬೇಕು. ಎಲ್ಲ ಒಂದೇ ಸಲ ಹಾಕ್ಕೋಬಾರ್ದು, ಒಂದೊಂದೇ ತೆಗ್ದಾಕೋಬೇಕು. ಎಲ್ಲನೂ ಹಾಕೋತಿದ್ದಾರೆ. ನಿಮಗೆ ತಲೆ ಪೀಸ್ ತಿಂತೀರಾ ಅಂದರೆ ನೀವು ಹಾಕ್ಕೋಬೋದು, ಇಲ್ಲ ಅದನ್ನು ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ನಾನು ಫಸ್ಟೇ ಹೇಳ್ತಾಯಿದ್ದೀನಿ, ಮುಳ್ಳಿರುತ್ತೆ ಅಲ್ವಾ, ಚುಚ್ಚಿಬಿಡುತ್ತೆ ಅದು ಕೈಗೆ. ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು ನೀವು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಬೇಕು, ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದು ಚೆನ್ನಾಗಿ ನೆನಿಬೇಕಲ್ವ, ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ಮಿನಿಮಮ್ 15 ಮಿನಿಟ್ಸ್ ಆದರೂ ನೀವು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಚೆನ್ನಾಗಿ ಕಲಿಸ್ಬೇಕು, ಅದು ಒಳಗೆಲ್ಲ ಮಸಾಲೆ ಹೋಗಬೇಕು, ಆವಾಗಲೇ ಚೆನ್ನಾಗಾಗುತ್ತೆ, ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ನಮ್ಮಮ್ಮ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. 1 kg ಇದೆ ಫಿಶ್ಶು. 1 kg ಇದ್ದರೂ ಅದೇ ಸ್ವಲ್ಪನೇ ಅನಿಸುತ್ತೆ. ಚಿಕನ್ ಆದರೆ ಜಾಸ್ತಿ ಅನಿಸುತ್ತೆ, ಫಿಶ್ಶು ದಪ್ಪ ದಪ್ಪ ಪೀಸಸ್ ಇರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ವಿ ನಾವು ಮ್ಯಾರಿನೇಟ್ ಮಾಡೋಕ್ಕೆ. ನೆಕ್ಸ್ಟು 15 ಮಿನಿಟ್ಸ್ ಆದಮೇಲೆ ನಾವು ಕರಿಬೋದು ಎಣ್ಣೆಲಿ. ಒಂದು ಬಾಂಡಿಗೆ ಒಂದು ಅರ್ಧದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಕಾಯಬೇಕು ಚೆನ್ನಾಗಿ, ಎಣ್ಣೆ ಕಾದರೆ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಅದು ಚೆನ್ನಾಗಿ ಅನಿಸಲ್ಲ, ಚೆನ್ನಾಗಿರಲ್ಲ ಟೇಸ್ಟು. ಒಂದೊಂದೇ ಫಿಶ್ ಹಾಕ್ಕೊಳ್ಳಿ. ಅದು ಬೇಯಕ್ಕೆ ಸ್ವಲ್ಪ ಜಾಗ ಬೇಕಾಗಿರುತ್ತೆ, ಎಲ್ಲ ಒಂದೇ ಸಲ ಹಾಕ್ಬಿಡ್ಬೇಡಿ. ಒಂದು 3-4 ಪೀಸಸ್ ಹಾಕ್ಕೊಳ್ಳಿ ಸಾಕು. ನಮ್ಮಮ್ಮ 3 ಪೀಸ್ ಹಾಕಿದ್ದಾರೆ ಇದರಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಹಾಕಿದ ತಕ್ಷಣ ಅದನ್ನು ಮಗ್ಚೋದೆಲ್ಲ ಮಾಡಿಬಿಡಿ, ಆವಾಗ ಕಲಸೋದಂಗೆ ಆಗಿಬಿಡುತ್ತೆ. ಅದು ನಿಧಾನಕ್ಕೆ ಅದು ಫ್ರೈ ಆಗಬೇಕು. ಆಮೇಲೆ ಅದನ್ನು ಮಗ್ಚಾಕಿ ಅದು ಒಂದು 5 ಮಿನಿಟ್ಸ್ ಅಷ್ಟೇ, ಬೇಗ ಬೆಂದ್ಬಿಡುತ್ತೆ ಫಿಶ್ಶು. ಇದಕ್ಕೇನು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದು ಚೆನ್ನಾಗಾಗಲ್ಲ. ಆಮೇಲೆ 2 ಕಡೆನೂ ಫ್ರೈ ಆದಮೇಲೆ ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ಳೋದು. ಆಹಾ, ನೋಡಿ ರೆಡಿ, ಫಿಶ್ ಕಬಾಬ್ ರೆಡಿ. ಮತ್ತು ನೀವು ಸೆಕೆಂಡ್ ರೌಂಡ್ ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ ಹಾಕೋದ್ರಲ್ಲ ಅಂತ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇದರಲ್ಲಿ 4 ಪೀಸಸ್ ಹಾಕೋತಿದ್ರೆ ಸಾಕು, 4 ಪೀಸು, ಮತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ರೆಡಿ ಫಿಶ್ ಕಬಾಬ್ ನೋಡಿ, ಯಮ್ಮಿ. ಆಹಾ, ಬಿಸಿ ಬಿಸಿ ಫಿಶ್ ಕಬಾಬ್ ರೆಡಿ. ನಾನೊಂದು ತಿಂದೆ, ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ ಅಲ್ವಾ. ಏನು ಒಂದು 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಅಂದರೆ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು, ಅದು ಬಿಟ್ಟರೆ ಬೇಗ ಆಗೋಗುತ್ತೆ. ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್. ಎಲ್ಲ ಟ್ರೈ ಮಾಡಿ ನನಗೆ ಹೇಳಿ ಟೇಸ್ಟ್ ಹೆಂಗೆ ಬಂತು ಅಂತ. ನೀವು ನನಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ಏನು ಡಿಶ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನಾನು ಕುಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಬೇರೆ ಮಧ್ಯ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೀನಿ, ನಾಳೆನೇ ಬರ್ತೀನಿ ಮತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಟಾಟಾ. ಹೆಂಗಿದೆ ಫಿಶ್ ಕಬಾಬ್? ಸೂಪರ್ ಆಗಿದೆ. ಇದು ನನ್ನ ತಂಗಿ, ತೋರಿಸೋದು ಮುಖ.